ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಎಲ್ಲ ಕಡೆ ಕಾಟೇರ ಒಂದು ಶೋ ಎಲ್ಲೆಲ್ಲಿ ಆಗಿದೆ ಎಲ್ಲ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಅನ್ನ ಗಿಟ್ಟಿಸ್ಕೊಳ್ತಾರೆ. ಇಲ್ಲಿ ತನಕ 100ಕ್ಕೂ 200ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಂಡಿದೆ. ಎಲ್ಲ ಕಡೆಯಿಂದಲೂ ಕಾಟೇರಿಗೆ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಈ ಸಿನಿಮಾಗೆ ಮೊದಲ ಭಾಗ ಅಂತ ಹೇಳೋದಾದ್ರೆ ಈ ಸಿನಿಮಾದ ರೈಟಿಂಗ್ ಅನ್ನೋ ವಿಚಾರದಲ್ಲಿ ದೊಡ್ಡ ಶಕ್ತಿನೇ ಆಗಿದೆ ಕಾಟೇರ ಸಿನಿಮಾಗೆ. ಸೊ ಆ ಶಕ್ತಿ ನಮ್ಮೊಟ್ಟಿಗೆ ನಿಂತಿದ್ದಾರೆ. ಜಡೇಶ್ ಅವರು ಈ ಸಿನಿಮಾ ಶಕ್ತಿಯಾಗಿ ಬರವಣಿಗೆ ಶಕ್ತಿಯಾಗಿ ನಿಂತಿದ್ದಾರೆ. ಸೊ ಈ ಸಿನಿಮಾ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಸರ್. ಜಡೇಶ್ ಅವರು ಯಾವುದೋ ಒಂದು ಕತೆ ಮುಟ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಅವ್ರು ಮುಟ್ಟಲ್ಲ ಅಂತ ನಿಮ್ಮ ಬಳಗದು, ನಿಮ್ಮ ಸ್ನೇಹಿತರ ಬಳಗದ ಜಡೇಶ್ ಯಾರು ಕತೆ ಮುಟ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ಗೆಲ್ಲುತ್ತೆ ಅಂತ ಹೇಗೇನು ಅದು ಪ್ರೂವ್ ಆಗಿದೆ? ಇಲ್ಲ, ಅದೇ ನಂದು ಫಸ್ಟ್ ಯೋಚನೆ ದೇಸಿ ಕತೆ ಅಂದರೆ ನಮ್ಮ ಮಣ್ಣಿನ ಕತೆಗಳು ಮಾಡಿದ್ರೆ ಯಾವತ್ತೂ ಜನಗಳು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಅದ್ಭುತವಾದ ಒಂದು ರೆಸ್ಪಾನ್ಸ್ ಅಂತಂದರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ನಾನು ಅನ್ಕೊಂಡಿದ್ದು ಮತ್ತೊಮ್ಮೆ ಸತ್ಯ ಆಯಿತು. ಮತ್ತು ನಾವು ಅದನ್ನೇ ಮಾಡಬೇಕು. ನಮ್ಮ ಮಣ್ಣಿನ ಕತೆ, ನಮ್ಮ ದೇಸಿ ಕತೆಗಳನ್ನೇ ಮಾಡಿದ್ರೆ ಪಕ್ಕ ಕನ್ನಡ ಜನಗಳು ಕೈ ಬಿಡಲ್ಲ. ಜೆಂಟ್ಲ್ಮನ್ ಆಗಲಿ ಗುರು ಶಿಷ್ಯರಾಗಲಿ ಆ ಸಿನಿಮಾಗಳು ನಿಮ್ಮ ಒಂದು ನಿರ್ದೇಶನದ ಒಂದು ತಾಕತ್ತನ್ನು ತೋರಿಸ್ಕೊಡ್ತು. ಆ ನಂತರದಲ್ಲಿ ದರ್ಶನ್ ಅವ್ರಿಗೆ ಒಂದು ಚಿತ್ರಕಥೆಯನ್ನು ಬರಿಬೇಕು ಅಂದಾಗ ಅದೊಂದು ಚಾಲೆಂಜ್ ಇರುತ್ತೆ ಗೊತ್ತಾ, ಬೆನ್ನ ಮೇಲೆ ಒಂದು ಜವಾಬ್ದಾರಿ. ಆ ಕ್ಷಣದಲ್ಲಿ ಹೇಗಿತ್ತು ಅದು? ನನಗೆ ಆ ಕ್ಷಣದಲ್ಲಿ ಸ್ವಲ್ಪ ಅಂದರೆ ನಾನು ಗುರು ಶಿಷ್ಯರು ಸಿನಿಮಾ ಇದೆ ಅಲ್ವಾ, ಅದು ಒಂದು ಕಂಟೆಂಟ್, ಅದು ಹೀರೋಯಿಸಮ್ ಇಲ್ಲೋದಂತ ಒಂದು ಕ್ಯಾರೆಕ್ಟರ್ ಇರೋದು, ಅದು ಈಸಿ ಇತ್ತು ನನಗೆ. ಯಾವಾಗ ಕಂಟೆಂಟ್ ಅಂತ ಅವ್ರಿಗೆ ಕೊಟ್ಟು ತರುಣ್ ಸರ್ಗೆ ಇವನ ಹತ್ರ ಹೇಗಪ್ಪ ಕಮರ್ಷಿಯಲ್ ಬರ್ಸ್ಕೊಳ್ಳೋದು, ಹೆಂಗಪ್ಪ ಇವನಿಗೆ ಅರ್ಥ ಮಾಡಿಸ್ಕೊಳ್ಳೋದು, ಯಾಕಂದ್ರೆ ಅವ್ರು ಕಮರ್ಷಿಯಲ್ ಆಗಿತ್ತು. ಬಾಸ್ಗೆ ಈ ಥರದ್ದು ಬೇಕಂತ ಅವ್ರಿಗೊಂದು ಕ್ಲಾರಿಟಿ ಇತ್ತು. ಅವರಿಂದ ಹೇಳಿ 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 ಆ ಸೀನ್ಸ್ಗಳನ್ನೇ ಒಂದು ಕಂಟೆಂಟ್ ಸೀನ್ಗಳು ಒಂದು ಹೀರೋಯಿಕ್ ಆಗಿ ನಾವು ಫೈಟು ತುಂಬ ಇಡಬಾರ್ದು, ಕತೆಗೆ ಏನು ಬೇಕು ಸಿಚುವೇಶನ್ಸ್ ಬಂದಾಗ ಇಟ್ಟರು. ಅದಕ್ಕೆ 3 ಫೈಟ್ ಸಿನಿಮಾದಲ್ಲಿ. ಬಟ್ ಪ್ರತಿ ಸೀನ್ ಫೈಟ್ ಥರ ಇರಬೇಕು, ಪ್ರತಿ ಸೀನ್ ಆ ಇಂಟೆನ್ಸ್ ಇರಬೇಕು ಅಂತ ನಾವು ಡಿಸೈಡ್ ಮಾಡಿ ಆ ಪ್ರತಿ ಸೀನು ಅಂದರೆ ಬಾಸ್ ಫೈಟ್ ಇಲ್ಲ ಅಂದರೆ ಆ ಸೀನ್ ಫೈಟ್ ಥರ ಇರಬೇಕು ಅನ್ನೋದು ಒಂದು ಡಿಸೈಡ್ ಮಾಡಿ ಪ್ರತಿಯೊಂದು ಹಂತದಲ್ಲಿ ಆ ರೈಟಿಂಗು ನಾವು ಮಾಸ್ ಮಾಡಿಕೊಂಡು ಕಂಟೆಂಟ್, ಆ ಸಿಚುವೇಶನ್ ಅವನಿಗೆ ಎದುರಾಗ ರೀತಿಗಳು ಚಾಲೆಂಜಿಂಗ್ ಆಗಿ ತಗೊಂಡು ಆ ಚಾಲೆಂಜಿಂಗ್ ಸ್ಟಾರ್ ಅದನ್ನ ಚಾಲೆಂಜಿಂಗ್ ಆಗಿ ನಿಭಾಯಿಸಿದ್ರು. ಅಷ್ಟೇ ಜನ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಒಂದಷ್ಟು ಜನ ಒಂದು ಮಾತು ಹೇಳಿದ್ರು, ಅಂದರೆ ಈ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರೇ ಕಾಣಿಸ್ತಾ ಇಲ್ಲ ಅಂತ. ಮೀನ್ಸ್ ದರ್ಶನ್ ಕಾಣಿಸ್ತಾ ಇಲ್ಲ, ಕಾಟೇರನ ಅಬ್ಬರ ಜಾಸ್ತಿ ಇದೆ ಅಂತ. ಇಲ್ಲ, ಅದು ನಾನು ಯೋಚನೆ ಮಾಡೋದು ನನ್ನ ಬರವಣಿಗೆಯಲ್ಲಿ ಅದೊಂದು ಯುನೀಕ್ನೆಸ್ ಇಲ್ಲಿ. ಇವಾಗ ಶರಣ್ ಸಾರಿಗೆ ನಾವು ಬರೆದಾಗ ಅವ್ರು ಹಿಂದಿನ ಸಿನಿಮಾಗಳಿಗೆ ಆ ಸಿನಿಮಾಗಳಿಗೆ ಅದು ಒಂದು ಬೇರೆ ಥರದ ಅಲ್ಲಿ ನಿಲ್ತು. ಸೊ ನಾನು ಈ ಥರ ಇವಾಗ ಈ ಕಥೆನೂ ಇವಾಗ ಬರೆದಾಗ ಬಾಸ್ಗೆ ಇದಕ್ಕಿಂತ ಮುಂಚೆಗೆ ಆ ಥರ ಯಾರೂ ಪ್ರಯತ್ನ ಮಾಡಿರಬಾರ್ದು. ಇದು ಅವ್ರದ್ದು ಸ್ಟ್ರೆಂತ್ಗಳು ಬೇರೆಯೇ. ಅವರು ನನ್ನ ಪ್ರೀತಿಯ ರಾಮ, ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ, ಬೇರೆ ಬೇರೆ ಯಜಮಾನ ಸಿನಿಮಾಗಳೆಲ್ಲ ಅವ್ರು ಆ್ಯಕ್ಟಿಂಗ್ ಓರಿಯೆಂಟೆಡ್ ಇತ್ತು. ಬಟ್ ಅವೆಲ್ಲ ಶೋರ್ ಸೈಟಾಗಿ ಗೆದ್ದಿದ್ದು. ಸೊ ನಾವು ಇದಕ್ಕೆ ಆ್ಯಕ್ಟಿಂಗ್ ಅವ್ರ ಸ್ಟ್ರೆಂತ್ನ ನಾವು ಇಲ್ಲಿ ಬಳಸ್ಕೊಳ್ಬೇಕಂತ ನಾವು ತರುಣ್ ಸರ್ ಡಿಸೈಡ್ ಮಾಡಿದ್ವಿ. ಮತ್ತು ಇದೊಂದು ಯುನಿಕ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದೇ ನಮ್ಮನ್ನು ಇಲ್ಲಿ ಒಂದು ಕಾಪಾಡಿದ್ದು ಅಷ್ಟೇ. ಈ ಕಥೆಯನ್ನು ಒಪ್ಕೊಳ್ಳೋಕ್ಕೆ ದರ್ಶನ್ ಮುಖ್ಯವಾದ ಕಾರಣ ಏನು ಅಂತ ಅಂದ್ಬಿಟ್ಟು ಆ ನಂತರದಲ್ಲಿ ಸಿನಿಮಾ ನೋಡೋದ್ಮೇಲೆ, ಯಾಕಂದರೆ ಎಲ್ಲೂ ಥಿಯೇಟ್ರ್ ಬರಲ್ಲ, ನಿಮ್ಗೆ ಗೊತ್ತಿರೋ ವಿಷಯ, ಎಷ್ಟೋ ವರ್ಷ ಆಯಿತು ಥಿಯೇಟ್ರ್ ಕಡೆ ಬಂದು. ಬಟ್ ಅಪ್ಡೇಟ್ಸ್ಗಳನ್ನು ಏನಾದ್ರು ತೊಗೊಂಡ್ರ, ಅಂದರೆ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಇಲ್ಲ, ಅವರು ಎಡಿಟಿಂಗ್ ಟೈಮ್ನಲ್ಲಿ ಸ್ಕ್ರಿಪ್ಟ್ ಕೇಳುವಾಗಾದ್ರೆ ಕತೆ ಅವರಲ್ಲಿ ಏನೋ ಇತ್ತೇನೋ, ನಾನು ಫುಲ್ ಒಂದು ದೇಸಿ ಕತೆ, ಒಂದು ಕಂಟೆಂಟ್ ಕತೆ ಮಾಡಬೇಕಂತ ಕೇಳಿದ ತಕ್ಷಣ ಚೆನ್ನಾಗಿದೆ ಚಿನ್ನ, ಮಾಡೋಣ, ಒಳ್ಳೆ ಕಂಟೆಂಟ್ ಇದೆ ಅಂತ ಅವ್ರು ಒಪ್ಕೊಂಡ್ರು. ಅದಾದಮೇಲೆ ಅವರು ಮತ್ತೆ ಸಿನಿಮಾ ರಫ್ ಎಡಿಟಿಂಗ್ ಆದಮೇಲೆ ನೋಡಿದಾಗ ಮಧ್ಯರಾತ್ರಿ ಅವ್ರಿಗೆ ಫಸ್ಟ್ ಹಾಫ್ ಅಷ್ಟೇ ಕೊಟ್ಟಿದ್ವಿ. ನನ್ನ ಕೈ ತಡ್ಕೊಳಕ್ಕಾಗಿಲ್ಲ ಅಂತಂದು ಮಧ್ಯರಾತ್ರಿ ಎಲ್ಲರಿಗೆ ಕಾಲ್ ಮಾಡಿ ಸೆಕೆಂಡ್ ಹಾಫ್ ತರಿಸ್ಕೊಂಡು ಅವರು ನೋಡಿದ್ರು. ಅಷ್ಟಕ್ಕೊಂದು ಕ್ಯೂರಿಯಾಸಿಟಿ. ಆಮೇಲೆ ಎಲ್ಲರೂ ಫೋನ್ ಮಾಡಿ ಪ್ರತಿಯೊಂದು ಕಲಾವಿದರು ಟೆಕ್ನಿಷಿಯನ್ ಫೋನ್ ಮಾಡಿ ವಿಶ್ ಮಾಡಿದ್ರು, ಅದ್ಭುತವಾದ ಸಿನಿಮಾ ಮಾಡಿದ್ದೀರ ಅಂತ. ಸೊ ಅದು ಅವರ ಒಂದು ಪ್ಯಾಷನ್. ಮತ್ತು ಅವರು ಲಾಸ್ಟ್ ಟೈಮ್ ಸಿನಿಮಾ ನೋಡಿದಾಗ ಅವ್ರ ಸ್ನೇಹಿತರೆಲ್ಲ ಸೇರಿ ಒಂದು ಎಮೋಷ್ನಲ್ ಆಗಿ ಎಲ್ಲರೂ ಅಂದರೆ ಎಂಡಿಗೆ ಒಂದು ಎಮೋಷ್ನಲ್ ಇದ್ದಲ್ಲ, ಎಲ್ಲರೂ ಒಂದು ಎಮೋಷ್ನಲ್ ಆಗಿ ಅವ್ರ ಆ್ಯಕ್ಟಿಂಗ್ನೇ ಮಾತಾಡಿದ್ದು. ಓವರಾಲ್ ಆಗಿ ಸಿನಿಮಾದಲ್ಲಿ ಒಂದು ಕಂಟೆಂಟು ಮತ್ತು ಅವ್ರ ಪರ್ಫಾರ್ಮೆನ್ಸೇ ಇಲ್ಲ. ಸಿನಿಮಾದ ಟ್ರೈಲರ್ ಮತ್ತು ಕಂಟೆಂಟನ್ನು ನೋಡಿದಾಗ ಒಂದು ಮೇಲ್ನೋಟಕ್ಕೆ ಒಂದು ಸ್ವಲ್ಪ ಏನಂದ್ರೆ ರೈತ ಕ್ರಾಂತಿ, ಅಂದರೆ ರೈತರ ಪರವಾಗಿ ದನಿಯಾಗಿ ನಿಲ್ತಾರೆ ಅಂತ ಅಷ್ಟೇ ಅಂದ್ಕೊಂಡಿದ್ರು. ಬಟ್ ಸಿನಿಮಾ ಬಂದು ಒಳಗಡೆ ಕೂತಾಗ ಬೇರೆ ಬೇರೆ ಲೋಕಗಳು ಓಪನ್ ಆಯಿತು. ಒಂದು ಜಾತಿಯ ವ್ಯವಸ್ಥೆ ಆಗಿರ್ಬೋದು, ಮತ್ತು ಸಮಾಜದ ಬಗ್ಗೆ ಮಾತಾಡೋದಾಗಲಿ, ಇನ್ನೊಂದು ರೈತ ಕ್ರಾಂತಿ ಆಗಿರ್ಬೋದಾಗಲಿ, ಕಾಟೇರನ ಒಂದು ವಸ್ತು ವಿಷಯ ಇಟ್ಕೊಂಡು ಬೇರೆಲ್ಲ ಜಗತ್ತನ್ನು, ಸಮಾಜವನ್ನು ತೋರಿಸ್ಕೊಟ್ಟಿದ್ದೀರ. ಇವಾಗ ಸಿನಿಮಾ ಅಂದರೆ ಒಂದು ಕಲೆ ಮತ್ತು ವಾಣಿಜ್ಯ. ಅಂದರೆ ನಾವು ರೈತರದ್ದೇ ಇಟ್ಕೊಂಡು ಬರೆಯೋಷ್ಟು ಅದರಲ್ಲಿ ವಿಷಯಗಳಿದ್ದಾವೆ. ಬಟ್ ಲೈಫು ಆ ಥರ ಅಲ್ಲ. ಲೈಫಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ತೀವಿ.
ಬಟ್ ಅದಕ್ಕೆ ಎಷ್ಟು ನ್ಯಾಯ ಸಲ್ಲಬೇಕು ಅದು ಸಲ್ಲಿಸ್ಕೊಂಡು ನಾವು ಮತ್ತೆ ಬೇರೆಕ್ಕೆ ಮೂವ್ ಆನ್ ಆದ್ವಿ. ಅಂದರೆ ಜನಗಳಿಗೆ ಬೇರೆ ಬೇರೆ ಥರದ್ದು ಒಂದು ವಿಚಾರಗಳನ್ನು ಹೇಳೋಣ ಅನ್ನೋದೇ ನಮ್ಮ ವಿಚಾರ ಆಗಿತ್ತು. ಬರೀ ರೈತರದ್ದು ಇಟ್ಕೊಂಡೇ ಹೇಳಿದ್ರು ಅದು ಬೇರೆ ಥರ ಒಂದು ಇದಾಗ್ಬೋದು. ಬಟ್ ನಮಗೆ ಯಾವುದೇ ರೀತಿ ಎಲ್ಲ ವಿಚಾರಗಳನ್ನ ಹೇಳಬೇಕಾಗಿತ್ತು. ಅದನ್ನ ಸೂಕ್ಷ್ಮವಾಗಿ ಅಂಡರ್ಸ್ಟುಡಲ್ಲಿ ಎಷ್ಟು ಹೇಳಬೇಕು ಅದನ್ನು ಹೇಳಿ, ಮತ್ತು ಬೇರೆ ವಿಷಯ ತಗೊಂಡು ಅದ್ರದ್ದೊಂದು ವಿಚಾರ ಹೇಳಿ, ಒಂದು ಪ್ಯಾಕ್ಡ್ ಒಂದು ಲೈಫ್ ಇದು, ಅದನ್ನು ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ. ಒಂದಷ್ಟು ಸೂಪರ್ ಸ್ಟಾರ್ಗಳ ದೊಡ್ಡ ದೊಡ್ಡ ಸಿನಿಮಾಗಳು ಸಿಕ್ಕಾಗ ರೈಟರ್ಗಳಿಗೆ ಒಂದು ಸ್ವಲ್ಪ ಒಂದು ಫ್ರೀಡಮ್ ಅನ್ನೋ ವಿಚಾರ ಬಂದಾಗ ಒಂದು ಸ್ವಲ್ಪ ಆಗುತ್ತೆ ಕೆಲವೊಂದು ಸರಿ. ಬಟ್ ಈ ಸಿನಿಮಾದಲ್ಲಿ ಅದ್ಯಾವುದೋ ಕಾಣಿಸಲ್ಲ ಆ ಒಂದು ಫ್ರೀಡಮ್ ಬಗ್ಗೆ. ಈ ಕಡೆ ದರ್ಶನ್ ಅವರು ಕೊಟ್ಟ ಫ್ರೀಡಮ್ ಮತ್ತೆ ತರುಣ್ ಅವರು ಗೆಳೆಯ ಕೊಟ್ಟಂತ ಫ್ರೀಡಮ್ ಅಲ್ಲ, ಇವತ್ತು ಈ ಅದ್ಭುತವಾದ ಮೂವಿ ಆಗಿದೆ ಅನ್ನೋದಕ್ಕೆ ಅವರಿಬ್ಬರು ಉದಾಹರಣೆ. ಯಾಕಂದ್ರೆ ಅವ್ರ ಮೈಂಡಲ್ಲಿತ್ತು ಇವತ್ತು ಬೇರೆ ಕಂಟೆಂಟ್ ಸಿನಿಮಾ ಮಾಡ್ಬೇಕಂತ, ಅದಕ್ಕೆ ನಾವು ನಮ್ಗಳಿಗೆ ಒಂದು ಅವಕಾಶ ಸಿಕ್ತು. ಅಂಥ ಒಂದು ಕೋಟೆಯಲ್ಲಿ ನಾವು ಒಂದು ಎಂಟ್ರಿ ತಗೊಂಡ್ವಿ. ಬಿಕಾಸ್ ಆಫ್ ಅವ್ರಿಗೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡೋದು, ಅದೇ ಅವ್ರ ವಿಶಾಲತೆ. ಅಂದರೆ ಒಂದು ತರುಣ್ ಸರ್ ಎಲ್ಲ ನಾನೇ ಮಾಡಬೇಕು ಅನ್ನೋ ಒಂದು ಸ್ವಾರ್ಥ ಇಲ್ಲದೆ ಒಂದು ಕಂಟೆಂಟ್ ಇಟ್ಕೊಳ್ಳೋಣ ಅಂತಂದು ನನ್ನ ಗುರು ಶಿಷ್ಯರಲ್ಲಿ ನೋಡಿದ್ರು ಕಂಟೆಂಟ್ ಇದೇ ಥರದ್ದು ಒಂದು ಇದೆಯಾ, ಸರಿ ಇದೆ ಸರ್, ಸರಿ ಓಕೆ ಈ ಥರ ಮಾಡೋಣ, ಡೆವಲಪ್ ಮಾಡೋಣ ಅಂತ ಒಂದು 6 ತಿಂಗಳು ಡೆವಲಪ್ಮೆಂಟ್ ಮಾಡಿದ್ರು. ಅಂದರೆ ಅವರಿಬ್ಬರುಗಳ ನಿರ್ಧಾರದಿಂದ ಈ ಥರ ಒಂದು ಸಿನಿಮಾ ಆಯಿತು ಅಷ್ಟೇ. ಆರಂಭದ ದಿನದಲ್ಲಿ ಒಂದು ಮಾತು ಹೇಳಿದ್ರೆ, ಅಂದರೆ ನಾನು ನೋಡಿದ ಜಗತ್ತು, ನಾನು ನೋಡಿದ ಒಂದು ಕತೆ, ಸತ್ಯ ಘಟನೆ ತಗೊಂಡು ಮಾಡ್ತಾ ಇದ್ರಿ. ಕಾಟ್ಯಾರ ಅನ್ನೋರು ನಿಜವಾಗ್ಲೂ ಇದ್ದ, ಅಂದರೆ ನಾರ್ತ್ ಕರ್ನಾಟಕ ಒಂದಷ್ಟು ಹೇಳ್ತಾ ಇದ್ರಿ. ನಿಜವಾದ ಪಾತ್ರ ಈಗಲೂ ಇದ್ದಾರಾ, ಹೇಗೆ, ಯಾವ ಊರು? ಇದು ಕಾಟೇರ ಅನ್ನೋದು ಅವಾಗ ನಮ್ಮ ಅಜ್ಜಿ ಹೇಳುವಾಗಾರ ಕಾಟೇರ ಅನ್ನೋ ಪಾತ್ರ ಆ ಥರ ಒಲೆಮಾರಿ ತಗೊಂಬಂದಿದ್ದು ಅಂತ ನಮ್ಮ ಅಜ್ಜಿ ಹೇಳಿದರು. ನಮ್ಮ ಅಜ್ಜಿ ಒಂದು 105 ವರ್ಷ ಬದುಕಿದ್ರು. ಅವ್ರು ಬೆಡ್ರಿಡೋನಾಗಾರ ಒಂದು ಚಿಕ್ಕವನಿದ್ದ ಕತೆ ಹೇಳ್ತಾ ಇದ್ರು. ಅವ್ರ ಕತೆ ಹೇಳೋಕೆ ಮುಂಚೆ ನನಗೆ ಆ ದೇಸಿ ಕತೆಗಳು ಅಡಗಿದ್ದು. ಅವರು ಈ ಥರ ತರ್ತಿದ್ರು ಅಂತ ಹೇಳಿದ್ರು. ಎಷ್ಟೋ ಜನ ಸತ್ತಿದ್ದು ಉಂಟು, ತಂದಿದ್ದು ಉಂಟು ಅಂತ. ನನ್ನ ಹೀರೋ ತರದೊಂದು ಇದ್ದಿದ್ರೆ ಹೆಂಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡಿದೆ. ಅದೇ ನನಗೆ ಕಿಕ್ ಸಿಕ್ಬಿಡ್ತಾ. ಫಸ್ಟ್ ಹಾಫ್ ಶೋರ್ ಶಾಟ್ ಅಂತ, ಸೆಕೆಂಡ್ ಹಾಫ್ ಉಳುವ ನೋಡಿ ಎಕ್ಸ್ಟ್ರಾಡಿನರಿ ಒಂದು ಜಾತಿ ವ್ಯವಸ್ಥೆ, ಪ್ಯಾಕ್ಡ್ ಸಿನಿಮಾ. ಸೆಕೆಂಡ್ ಹಾಫ್ ಮಾತ್ರ ಎಷ್ಟು ಎಮೋಷ್ನಲ್ ಸಿನಿಮಾ, ಫ್ಯಾಮಿಲಿ ಪಕ್ಕ ಎಮೋಷ್ನಲ್ ಸಿನಿಮಾ ಇದೆ. ಕೊನೆಯದಾಗಿ ಅಭಿಮಾನಿಗಳು ಎಲ್ಲ ಶೋ ನೋಡ್ಕೊಂಡ್ಬಂದು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಡ್ತಾರೆ. ಈ ಗೆಲುವಿನ ಬಗ್ಗೆ ಮಾತಾಡಿದ್ದಾರೆ. ನೀವು ಹೇಳಿದಾಗೆ ಫಸ್ಟ್ ಹಾಫ್ ಒಂದು ರೀತಿ ಅಂದರೆ ಸೆಕೆಂಡ್ ಹಾಫ್ ಬೇರೆದೇ ಒಂದು ಜಗತ್ತನ್ನು ಓಪನ್ ಮಾಡುತ್ತೆ. ಸಿನಿಮಾದಲ್ಲಿ ತುಂಬ ಎಮೋಷ್ನಲ್ ಆಗಿ ಅಳಿಸ್ತಾರೆ. ಒಂದಷ್ಟು ವಿಷಯಗಳನ್ನ ನೇರವಾಗಿ ಜಾತಿ ವ್ಯವಸ್ಥೆ ಬಗ್ಗೆ ನೇರವಾಗಿ ಮಾತಾಡ್ತಾರೆ. ಇದು ಜನಗಳಿಗೆ ಒಂದು ಪಾಠವಾಗಿ ನಿಂತ್ಕೊಳ್ಳುತ್ತೆ ಸಿನಿಮಾ. ಇದು ಜಾತಿ ವ್ಯವಸ್ಥೆನ ನೇರವಾಗಿ ಮಾತಾಡಿದ್ದು ಅಷ್ಟೇ, ಬಟ್ ಅದ್ರಲ್ಲಿ ತುಂಬ ಒಳಾರ್ಥಗಳಿದೆ. ಒಂದೇ ಜಾತಿಗೆ ಮೀಸಲಾಗಿ ಬರ್ದಿಲ್ಲ. ಎಲ್ಲ ಜಾತಿಗಳು ಈ ಜಾತಿ ವ್ಯವಸ್ಥೆ ಫಸ್ಟ್ ನಿಲ್ಲಬೇಕು, ಮನುಷ್ಯತ್ವ ಬೆಳಿಬೇಕು. ಈ ಮನುಷ್ಯತ್ವ ಬೆಳೆದ್ರೆ ಇವಾಗ ಉಳುವ ನೋಡಿನಿಗೂ ಅದು ಸೊಲ್ಯೂಷನ್. ಅದು ಅವನು ಹೇಳೋದು ಬರೀ ಆ ವ್ಯವಸ್ಥೆಗಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಮನುಷ್ಯತ್ವ, ಮಾನವೀಯತೆ ಅಂತ ಅವನು ಕೊನೆಗೆ ಕಾಟೇರ ಹೇಳ್ತಾನಲ್ವಾ, ಅದು ಸಾರ್ವಕಾಲಿಕ ಸತ್ಯ. ನಾವು ಒಂದು ಜಾತಿಗೆ ಆ ವ್ಯವಸ್ಥೆ ರಾಂಗ್ ಅಂತ, ಆ ವ್ಯವಸ್ಥೆ ಬಿಟ್ಟರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ಹೇಳೋಕ್ಕೆ ಇದು ಪಟ್ಟಿದ್ವಿ. ಅದು ಒಂದು ತುಂಬ ಕೋಣ ಕಡಿಯೋದು ಮತ್ತು ಆ ಕೋಣ ಬಿಡಿಯೋದು ಒಂದು ಇತಿಹಾಸ ಇದೆ. ಆ ಇತಿಹಾಸ ತಿಳ್ಕೊಂಡು ನೋಡಿದ್ರೆ ಇನ್ನೂ ಸಿನಿಮಾ ವಿಚಾರ ಅರ್ಥ ಆಗುತ್ತೆ, ಇನ್ನೂ ಕಿಕ್ನೆಸ್ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇಂಡಸ್ಟ್ರಿನಲ್ಲಿ ಸೊಮ್ಯಕ್ಕೆ ಬರಹಗಾರರಿಲ್ಲ ಅಂತೀರಿ. ಇವತ್ತು ಅದ್ಭುತವಾದ ಮಾಡಿದಂಥ ಸಿನಿಮಾಗಳು ಅದ್ಭುತವಾಗಿ ಸಕ್ಸಸ್ ಆಯ್ತಾರೆ. ಕಾಟೇರ ದಿಗ್ವಿಜಯ ಸಾಧಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಜಡೇಶ್ವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.